ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಫೆಬ್ರವರಿ 26ರಂದು ರಾಮಚಂದ್ರಾಪುರ ಮಠದಲ್ಲಿ ಶ್ರೀರಾಮ ಸಾನ್ನಿಧ್ಯದ ಶಿಲಾನ್ಯಾಸ. ಪಾಲ್ಗೊಳ್ಳಬೇಕು, ಏಕೆ, ಹೇಗೆ, ಮಹತ್ವದ ಕುರಿತು ಮೋಹನ್ ಭಾಸ್ಕರ್ ಹೆಗಡೆ ಮಾತು. ಶಾಸನ ತಂತ್ರದ ಅಧ್ಯಕ್ಷ ವಿವರ ನೀಡಿದ ಗಣಪತಿ ಜಟ್ಟಿಮನೆ, ಪುನರ್ ನಿರ್ಮಾಣದ ಕಾರ್ಯಾಧ್ಯಕ್ಷ. ಅಧ್ಯಕ್ಷತೆ ವಹಿಸಿದ್ದ ಹರಿಪ್ರಸಾದ್ ಪೆರಿಯಪ್ಪು, ಮಹಾಮಂಡಲದ ಅಧ್ಯಕ್ಷ. ಎಲ್ಲರೂ ಭಾಗವಹಿಸಲು ಕೇಳಿಕೊಂಡ ಹಿರಿಯರಾದ ಅಪ್ಪು ನಾರಾಯಣಪ್ಪ, ಕೆಎನ್ ಶ್ರೀಧರ, ಯುವ ಮುಖಂಡ ಪ್ರಸನ್ ಹೆಗಡೆ ಕೆರೆಕೈ, ರಾಜಕ್ಕ. ಹರೇ ರಾಮ. ಪ್ರಭು ಶ್ರೀರಾಮಚಂದ್ರನ ಶರದಿಂದ ಉದ್ಭವಿಸಿದ ನದಿ ಶರಾವತಿ. ಈ ಶರಾವತಿಯ ತೀರದಲ್ಲಿ ವಿಶಿಷ್ಟವಾದ ಶ್ರೀರಾಮ ಸಾನ್ನಿಧ್ಯ ಹೊಂದಿದೆ. ಅದು ಶ್ರೀರಾಮಚಂದ್ರಾಪುರ ಮಠ, ಹೆಮ್ಮೆಯ ಪ್ರಧಾನ ಮಠ. ಈ ಪ್ರಧಾನ ಮಠ ಅನಾದಿ ಕಾಲದಿಂದ ಶಿಷ್ಯ ಭಕ್ತರಿಗೆ ಆಶೀರ್ವಾದ ಮಾಡ್ತಾ ಬಂದಿರತಕ್ಕಂಥದ್ದು. ಅದರ ಪುನರ್ನಿರ್ಮಾಣ ಈಗ ಪ್ರಸ್ತುತವಾಗಿದೆ. ಕಾಲ ಪ್ರವಾಹದಲ್ಲಿ ಎಲ್ಲವೂ ಕೂಡ ಶಿಥಿಲವಾಗಿ ಹೋಗುವಂಥದ್ದು ಲೋಕರೂಢಿ. ಹಾಗೆ ಈ ನಮ್ಮ ಮಠವನ್ನು ಹೊಸದಾಗಿ ಅತ್ಯಂತ ಭವ್ಯವಾಗಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಮಹಾಪ್ರಯತ್ನ, ತತ್ವಯುಕ್ತವಾದ ಶಿಲಾನ್ಯಾಸ ಅದನ್ನು ನೆರವೇರಲಿಕ್ಕಿರುವಂಥದ್ದು ಇದೇ ಬರುವ ಫಾಲ್ಗುಣ ಶುದ್ಧ ದಶಮಿ ಗುರುವಾರ ವೃಷಭ ಲಗ್ನದ ಸುಮುಹೂರ್ತದಲ್ಲಿ. ಅಮೃತ ಗಳಿಗೆ, ಅದು ಅಮೃತ ಕ್ಷಣ. ಅದು ಯಾರು ಇರ್ತಾರೋ ಅದು ಭಾಗ್ಯವಂತರು. ಆ ಸಮಯದಲ್ಲಿ ಯಾರಿಗೆ ಅಲ್ಲಿ ಇದ್ದು ಅದನ್ನು ಕಣ್ತುಂಬಿಸ್ಕೊಳ್ಳಿಕ್ಕೆ ಸಾಧ್ಯವೋ ಅವರ ಜೀವನ ತುಂಬುತ್ತದೆ ಅಂಥದ್ದು. ಇದೇ ಸಮಯದಲ್ಲಿ ಅಲ್ಲಿ ವಿವಿಧವಾದ ಅನುಷ್ಠಾನಗಳಿದೆ. ಅಲ್ಲಿ ಶ್ರೀರಾಮದೇವರಿರ್ಬೋದು, ಚಂದ್ರಮೌಳೇಶ್ವರ ದೇವರಿರ್ಬೋದು, ಶಾರದೆ ಇರ್ಬೋದು, ಗುರು ಸನ್ನಿಧಿ ಇರ್ಬೋದು. ಇದೆಲ್ಲದಕ್ಕೂ ಪ್ರೀತಿಯಾಗುವಂತೆ ವಿವಿಧವಾದ ಶ್ರೀ ಸಂಸ್ಥಾನದಿಂದ ಪ್ರದತ್ತವಾಗಿರ್ತಕ್ಕಂಥ ಅನೇಕ ಸ್ತೋತ್ರಗಳ, ಮಂತ್ರಗಳ ಅನುಷ್ಠಾನ ಇದೆ. ಶಿಷ್ಯ ಭಕ್ತರು ಎಲ್ಲರೂ ಕೂಡ ಇದರಲ್ಲಿ ಕೂಡ ಭಾಗಿಯಾಗಬೇಕು. ಒಂದು ಕಿಂಚಿತ್ ತಪಸ್ಸು, ಅದು ತಪಸ್ಸಿನ ಒಂದು ಸಣ್ಣ ಭಾಗ ಅಂದರೆ ತಪ್ಪೇನೂ ಇಲ್ಲ. ಹೀಗೆ ಈ ಅಮೃತ ಕ್ಷಣದಲ್ಲಿ ಭಾಗಿಯಾಗಿ ಕಣ್ಣು ಮನಸ್ಸು ತುಂಬಿಕೊಳ್ಳೋದು ಮಾತ್ರ ಅಲ್ಲ, ಅನುಷ್ಠಾನವನ್ನು ಕೂಡ ಮಾಡಿ ಆ ಸಮಯದಲ್ಲಿ ನಮ್ಮ ಪುಣ್ಯದ ಜೋಲಿಯನ್ನು ಕೂಡ ನಾವು ತುಂಬಿಕೊಳ್ಬೇಕು. ಅಂತಹ ಭಾಗ್ಯ, ಯೋಗ ನಮಗೆಲ್ಲ ಒದಗಿ ಬರಲಿ ಎನ್ನುವ ಶುಭಾಶಂಸೆ ಶ್ರೀ ಸಂಸ್ಥಾನದ್ದು. ಹರೇ ರಾಮ. ಯಾವುದೇ ಮಹೋನ್ನತ ಕಾರ್ಯಗಳು ನಡೆಯಬೇಕಾದರೆ ಮಹಾಮೂರ್ತ ಕೂಡಿ ಬರಬೇಕು. ಅಂತಹ ಮಹಾಕಾಲ ಕೂಡಿ ಬಂದಾಗ ಮಾತ್ರ ಸಹಸ್ರಮಾನಗಳ ಕಾಲ ಉಳಿಯುವ ಶಾಶ್ವತ ಸಂಗತಿಗಳು ಸಂಪನ್ನಗೊಳ್ಳಲಿದೆ. ಇದೀಗ ಹೊಸನಗರ ರಾಮಚಂದ್ರಪುರ ಮಠದಲ್ಲಿ ಪ್ರಧಾನ ಮಠದ ಪುನರ್ನಿರ್ಮಾಣದ ಶ್ರೀರಾಮ ಸಾನ್ನಿಧ್ಯದ ಶಿಲಾನ್ಯಾಸ ಎನ್ನುವುದು ಅಂತಹ ವಿಶೇಷತೆಗಳಲ್ಲಿ ಒಂದು ಎಂದು ಜೀವನ ಭಾಸ್ಕರ ಪುರಸ್ಕೃತ ವಾಗ್ಮಿ, ಲೇಖಕ, ಶ್ರೀಮಠದ ಶಾಸನ ತಂತ್ರದ ಅಧ್ಯಕ್ಷರೂ ಆದ ಮೋಹನ್ ಭಾಸ್ಕರ್ ಹೆಗಡೆ ಹೇಳಿದರು. ಸಾಗರ ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ಬುಧವಾರ ಹವ್ಯಕ ಮಹಾಮಂಡಲ, ಸಾಗರ ಹವ್ಯಕ ಮಂಡಲದ ಆಶ್ರಯದಲ್ಲಿ ಏರ್ಪಡಿಸಿದ್ದ ಶ್ರೀರಾಮ ಸಾನ್ನಿಧ್ಯ ಶಿಲಾನ್ಯಾಸ ವಿಶೇಷತೆ, ಏಕೆ, ಹೇಗೆ, ಮಹತ್ವ ಕುರಿತ ಸಭೆಯಲ್ಲಿ ಪುನರ್ನಿರ್ಮಾಣದ ಮಾಹಿತಿ ಪತ್ರ ಲೋಕಾರ್ಪಣೆಗೊಳಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಶರಾವತಿ ತೀರದ ಮತ್ತು ಅಗಸ್ತ್ಯ ಮುನಿಗಳು ತಪಗೈದ ಅಷ್ಟೇಕೆ ಶ್ರೀರಾಮ ಸಂಚರಿಸಿರುವ ಜಾಗ ಎನ್ನುವ ಪೌರಾಣಿಕ ಹಿನ್ನೆಲೆಯ ಪುಣ್ಯಕ್ಷೇತ್ರದಲ್ಲಿ ದೇವಾಲಯಗಳ ಸಮುಚ್ಚಯಗಳನ್ನು ಒಳಗೊಂಡ ಪ್ರಧಾನ ಮಠದ ಪುನರ್ನಿರ್ಮಾಣ ಎನ್ನುವುದು ನಮ್ಮ ಕಾಲಘಟ್ಟದಲ್ಲಿ ನಡೆಯುತ್ತಿರುವುದು ನಮ್ಮ ಯೋಗ. ಆ ಕಾರಣಕ್ಕಾಗಿಯೇ ಸಹಸ್ರಮಾನದ ಆ ಕಾರ್ಯದಲ್ಲಿ ಪಾಲ್ಗೊಂಡು ಧನ್ಯತೆ ಪಡೆಯುವುದು ಪ್ರತಿಯೊಬ್ಬ ಆಸ್ತಿಕನಿಗೆ ದೊರೆತ ಪುಣ್ಯಾವಕಾಶ. ಇನ್ನು ಯಾವುದೇ ಕಾರ್ಯವಾಗಬೇಕಾದರೂ ವಿಷಯ, ಸಂಬಂಧ, ಅಧಿಕಾರ ಮತ್ತು ಪ್ರಯೋಜನ ಎನ್ನುವ ತಳಹದಿಯ ಮೇಲೆ ನಡೆಯಲಿದೆ. ಅಂತೆಯೇ ವಿಷಯ ಅರಿತ, ನಮಗೆ ಸಂಬಂಧವಿರುವ, ಪಾಲ್ಗೊಳ್ಳಲು ಅಧಿಕಾರ ಹೊಂದಿರುವ ಹಾಗೂ ಜೀವನ ಪುಣ್ಯ ಗಳಿಸುವ ಪ್ರಯೋಜನದ ಈ ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬಾರದು ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಹರಿಪ್ರಸಾದ್ ಪೆರಿಯಪ್ಪು ಮಾತನಾಡಿ, ನಮ್ಮ ಶ್ರದ್ಧಾ ಕೇಂದ್ರ ಎನ್ನುವುದು ರಾಮಚಂದ್ರಪುರ ಮಠ. ಅಲ್ಲಿ ನಮಗಿರುವುದು ಭಾವನಾತ್ಮಕವಾದ ಸಂಬಂಧ. ಅಂತಹ ಶ್ರದ್ಧಾ ಕೇಂದ್ರದಲ್ಲಿಯ ವಿಶೇಷ ಕಾರ್ಯದಲ್ಲಿ ನಾವು ಸಾಕ್ಷಿಗಳಾಗಿರಲೇಬೇಕು ಎಂದು ಹೇಳಿದರು. ಪುನರ್ನಿರ್ಮಾಣ ಸಮಿತಿಯ ಕಾರ್ಯಾಧ್ಯಕ್ಷ ಗಣಪತಿ ಭಟ್ ಜಟ್ಟಿಮನೆ ಫೆಬ್ರವರಿ 26ರ ಶಿಲಾನ್ಯಾಸ ಕಾರ್ಯಕ್ರಮದ ವಿವರ ನೀಡಿದರು. ಸಮರ್ಥ್ ಭಟ್ ಧಾರ್ಮಿಕ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಸುಶಾಸನ ಶ್ರೀ ಸಂಯೋಜಕ ಪ್ರವೀಣ್ ಭೀಮನಕೋಣೆ, ಉತ್ಸವ ಕಂಡದ ತಿಮ್ಮಪ್ಪ, ಹಿರಿಯರಾದ ಅಪ್ಪು ನಾರಾಯಣಪ್ಪ, ಕೆಎನ್ ಶ್ರೀಧರ್, ಸಾಗರ ಮಂಡಲದ ಅಧ್ಯಕ್ಷ ಮುರಳಿ ಗೀಜ್ಗಾರ್, ಪ್ರಧಾನ ಸುಬ್ರಹ್ಮಣ್ಯ ಚಿಪ್ಳಿ, ಪ್ರಸನ್ನ ಹೆಗಡೆ ಕೆರೆಕೈ, ರಮೇಶ್ ಹೆಗಡೆ ಗುಂಡುಮನೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಯಾವ ಪ್ರದೇಶ ಅದು? ಶರಾವತಿ ತೀರ, ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿದ ಜಾಗ. ಶ್ರೀರಾಮಚಂದ್ರನೇ ಸ್ವತಃ ಅತ್ಯಂತ ಪ್ರೀತಿಯಿಂದ ಓಡಾಡಿಕೊಂಡಂತಹ ಪ್ರದೇಶ. ಅಂತಹ ಒಂದು ಪರಮ ಪವಿತ್ರವಾದ ಜಂಬೂದ್ವೀಪದ ಭಾರತ ವರ್ಷದ ಭರತಖಂಡದ
ನಮ್ಮ ಹೊಸನಗರದ ಪ್ರಧಾನ ಮಠ ಅಷ್ಟು ಸಮೃದ್ಧವಾದಂತಹ ಧಾರ್ಮಿಕ ಶಕ್ತಿಯಿಂದ ಕೂಡಿದಂತಹ ಪ್ರದೇಶ. ಈಗ ಪುನಃ ಒಂದು ಮಹಾಕಾಲ ಕೂಡಿ ಬಂದಿದೆ, ಮಹಾ ಸುಯೋಗ ಕೂಡಿ ಬಂದಿದೆ, ಒಂದು ಮಹಾ ಮುಹೂರ್ತ ಕೂಡಿ ಬಂದಿದೆ. ಶಿಲಾಮಯವಾದಂತಹ ನಮ್ಮ ಪ್ರಧಾನ ಮಠ ಆಗಬೇಕು ಎನ್ನುವುದು. ಗಮನಿಸಿ ಗುರುಬಂಧುಗಳೇ, ಆ ನಂತರವೂ ಎಷ್ಟೋ ಮಠಗಳು ಬಂದಿದೆ. ನಮ್ಮ ರಾಮಚಂದ್ರಾಪುರ ಮಠದ ವ್ಯಾಪ್ತಿಯ ಒಳಗೆ, ಶ್ರೀಗಳವರ ಕೃಪಾ ಕಟಾಕ್ಷದ ಒಳಗೆ ಇನ್ನೂ ಹಲವು ಮಠಗಳು ಬಂದಿದೆ. ಆದರೂ ನಮಗೆ ನಿಮಗೆ ಹೆಮ್ಮೆಯ ಒಂದೇ ಒಂದು ಪ್ರಧಾನ ಮಠ, ಅದು ಹೊಸನಗರ ರಾಮಚಂದ್ರಾಪುರ ಮಠ. ಅದೇ ಅಭಿಧಾನದಲ್ಲಿ ಸಾಗಿ ಬಂದಿದೆ. ಹಾಗಾದರೆ ಆ ಕ್ಷೇತ್ರ ಎಷ್ಟು ಪವಿತ್ರವಾದ, ಎಂತಹ ಸಿದ್ಧಪುರುಷರ ಕ್ಷೇತ್ರವಾಗಿರಬೇಕು, ಎಂತಹ ಕಾರಣಿಕರ ಕ್ಷೇತ್ರವಾಗಿರಬೇಕು. ಅಲ್ಲಿ ಪುನರ್ನಿರ್ಮಾಣದ ಮಹಾಕಾರ್ಯ ನಮ್ಮ ಮುಂದೆ ಇದೆ. ಗುರುಗಳು ಅದಕ್ಕೆ ಅನುಗ್ರಹಿಸಿದ್ದಾರೆ. 4 ವಿಚಾರಗಳು ಯಾವುದೇ ಕಾರ್ಯವನ್ನು ಮಾಡುವಾಗಲೂ ನಮ್ಮ ಕಣ್ಣ ಮುಂದಿರುತ್ತೆ. ಹಿರಿಯರಾದ ನಿಮಗೆಲ್ಲರಿಗೂ ಗೊತ್ತಿದೆ. ಒಂದು ವಿಷಯ, ಇನ್ನೊಂದು ಸಂಬಂಧ, ಮತ್ತೊಂದು ಅಧಿಕಾರ, ಇನ್ನೊಂದು ಪ್ರಯೋಜನ, ಅನುಬಂಧ ಚತುಷ್ಟಯಗಳು. ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಈ 4 ಅಂಶಗಳು ಇದ್ದೇ ಇರಬೇಕು. ಅದು ನಮ್ಮ ಅರಿವಿನಲ್ಲಿಯೂ ಇರಬೇಕು. ಮೊದಲನೆಯದ್ದು ವಿಷಯ. ಏನು ವಿಷಯ? ಪ್ರಧಾನ ಮಠದ ಪುನರ್ನಿರ್ಮಾಣ. ಇದು ಎಷ್ಟು ಭವ್ಯವಾದಂತಹ, ಎಷ್ಟು ದಿವ್ಯವಾದಂತಹ ವಿಷಯ. ಈ ವಿಷಯವನ್ನು ಗ್ರಹಿಸಿದರೆ ನಾವು ಹೇಗೆ ತೊಡಗಿಕೊಳ್ಳಬೇಕು ಅಂತ ಗೊತ್ತಾಗಬೇಕು. ವಿಖ್ಯಾತ ವ್ಯಾಖ್ಯಾನ ಸಿಂಹಾಸನಾಧೀಶ್ವರರು, ಸಂಕಲ್ಪಿತ ಕಾರ್ಯಸಿದ್ಧಿ ಪ್ರವೀಣರು, ಶರಣಜನ ಮಂದಾರರು, ಈ ಎಲ್ಲ ಬಿರುದುಗಳು ಹೇಗೆ ಬಂತು ನಮ್ಮ ಪೀಠಕ್ಕೆ, ನಮ್ಮ ಗುರುಪೀಠಕ್ಕೆ? ಹಾಗೆ ನಡೆದುಕೊಂಡು ಬಂದದ್ರಿಂದ ಬಂದಿದೆ, ಹಾಗೆ ಮಾಡಿದ್ರಿಂದ ಬಂದಿದೆ. ವ್ಯಾಖ್ಯಾನ ಸಿಂಹಾಸನಾಧೀಶ್ವರರು ಅಂತ ಹೇಳಿದರೆ, ಭಾರತದ ಪರಂಪರೆಯಲ್ಲಿ, ಆರ್ಷೇಯ ಸಾಹಿತ್ಯದಲ್ಲಿ ಯಾವೆಲ್ಲ ವಿಚಾರಗಳಿದೆಯೋ ಆ ಎಲ್ಲ ವಿಚಾರಗಳಲ್ಲಿ ಎಲ್ಲಿಯೇ ಸಂದೇಹ ಬರಲಿ, ಯಾರಿಗೇ ಸಂಶಯ ಬರಲಿ, ಆ ಎಲ್ಲದಕ್ಕೂ ನಿಖರವಾದ, ನಿರ್ದಿಷ್ಟವಾದ, ನಿರ್ದುಷ್ಟವಾದ, ಖಚಿತವಾದ ಉತ್ತರವನ್ನು ಕೊಟ್ಟು ಸಾಂತ್ವನಗೊಳಿಸಬಲ್ಲ ಸಾಮರ್ಥ್ಯ ಇದ್ದರೆ ಅದು ನಮ್ಮ ಗುರುಪೀಠವಾದಂತಹ ರಾಮಚಂದ್ರಾಪುರ ಮಠದ ಪೀಠಕ್ಕೆ ಮಾತ್ರ ಇದೆ ಅಂತ. ಆದುದರಿಂದ ವಿಖ್ಯಾತ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಅಂತಹ ಪೀಠದ ಅನುಗ್ರಹ ಇದೆ. ನಾವು ಇಲ್ಲಿ ಹುಟ್ಟಿ ಬಂದಿದ್ದೇವೆ. ಒಮ್ಮೆ ನಾವು ಈ ಕುಲದಲ್ಲಿ, ಈ ಪೀಠದ ಶಿಷ್ಯರಾಗಿ ಹುಟ್ಟಿ ಬಂದ ಮೇಲೆ ಯಾವ ಕಾಲಕ್ಕೂ ನಮಗೆ ಇನ್ನೊಂದನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇಲ್ಲ. ಕೇಳಿ ಬರಲಿಲ್ಲ, ತಾಯಿಯನ್ನ ಕೇಳಿ ಪಡೆಯುವುದಕ್ಕಾಗುವುದಿಲ್ಲ. ಹಾಗೆಯೇ ಕುಲಗುರು ಪೀಠವನ್ನ ಕೇಳಿ ಪಡೆಯುವುದಲ್ಲ, ಅದು ಹುಟ್ಟಿನಿಂದಲೇ ಬರುವಂತಹದ್ದು. ಯಾವ ಜೀವವು ಅದರಲ್ಲಿಯೇ ನಮ್ಮ ಸೇವೆಯನ್ನ ಸಲ್ಲಿಸಬೇಕಾಗುತ್ತೆ. ಹಾಗೆ ನಮಗೆ ಸಂಬಂಧ. ನಮ್ಮ ಕುಲಗುರು ಪೀಠದ ಯತಿವರೇಣ್ಯರು ಸಂಕಲ್ಪಿಸಿದ ವಿಷಯವನ್ನು ಕಾರ್ಯಗತಗೊಳಿಸುವುದು ನಮಗೆ ಹೆಮ್ಮೆ. ಅದಕ್ಕೆ ಸೇರಬೇಕಾದದ್ದು ತುಂಬಾ ಯೋಗ್ಯ ವಿಷಯ. ಯಾಕಂದ್ರೆ ಗಣಪತಿಯನ್ನು ತಿಳಿಸಿದರು, ಶಪಥ ಬರುವಾದಾಗ ನಾವೆಲ್ಲರೂ ಸೇರಿದೆವು ಅಂತ 30,000ಕ್ಕೂ ಮೇಲೆ ಜನ. ಅಂದ್ರೆ ಶಪಥ ಬರುವಂತಹ ಒಂದು ಘಟನೆ ಆಗುವಾಗ ನಾವು ಸೇರ್ತೇವೆ ಅಂದ್ರೆ ಇಂತಹ ಭಾವನೆಯನ್ನ ಆಗುವಾಗ ನಾವು ಸೇರದಿರ್ತೇವ. ಈ ಶಿಲಾನ್ಯಾಸ ಎಲ್ಲ ಶಿಲಾನ್ಯಾಸಕ್ಕಿಂತ ತುಂಬಾ ವಿಭಿನ್ನ. ಈ ಪ್ರಧಾನ ಮಠದ ಒಂದು ಪುನರ್ನಿರ್ಮಾಣದ ಶಿಲಾನ್ಯಾಸ, ಇದಕ್ಕೆ ಈ ಕಾಲಘಟ್ಟದಲ್ಲಿ ನಾವು ಯಾರ್ಯಾರಿದ್ದೇವೋ ನಾವೆಲ್ಲರೂ ಅದಕ್ಕೆ ಸೇರಬೇಕಾದದ್ದು ತುಂಬಾ ಯೋಗ್ಯ ವಿಷಯ. ಪ್ರಾಂಗಣದಿಂದ ವೈಭವದ ಮೆರವಣಿಗೆಯಲ್ಲಿ ತಗೊಂಡು ಬಂದು ರಾಮನ ಸನ್ನಿಧಿಯಲ್ಲಿ ನಿಲ್ಲಿಸಿ ಶ್ರೀಗಳ ಕರದಿಂದ ಪುಷ್ಪಾರ್ಚನೆಯನ್ನು ಮಾಡಿಸಿ, ಅಲ್ಲಿಂದ 9 ಗಂಟೆಯಿಂದ 10 ಗಂಟೆಯ ಒಳಗಾಗಿ ಅದು ಮೆರವಣಿಗೆಯಲ್ಲಿ
ವಾದ್ಯ ಸಹಿತವಾದ ಮೆರವಣಿಗೆಯಲ್ಲಿ ಆ ಶಿಲಾನ್ಯಾಸ ಮಾಡುವಂಥ ಸ್ಥಳಕ್ಕೆ ಹೋಗ್ತದೆ. ಶಿಲಾನ್ಯಾಸಕ್ಕೆ ಹೋಗಿ ಅಲ್ಲಿ ಅದನ್ನು ಇರಿಸಿದ ನಂತರ ಎಲ್ಲ ಜನರು ಕುಂಕುಮಾರ್ಚನೆ, ಗುರುಅಷ್ಟಕ ಮತ್ತು ರಾಮತಾರಕ, ಶಾರದಾಷ್ಟಕ ಇದಕ್ಕೆಲ್ಲ ಭಾಗಗಳನ್ನು ಸಂಚಾಲಕರನ್ನು ಮಾಡಿದ್ದಾಗಿದೆ. ಅವರೆಲ್ಲರೂ ಕೂಡ 10 ಗಂಟೆಯ ಒಳಗಡೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಬೇಕು. 11ರಿಂದ 11:30 ಒಳಗಡೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಅದರ ಪ್ರಸಾದವನ್ನು ಆ ಸ್ಥಳಕ್ಕೆ ತಂದು ನಿಂತಿರಬೇಕು. ಸುಮಾರು 11:30ರಿಂದ 12 ಗಂಟೆ ಒಳಗೆ ಶ್ರೀ ಸಂಸ್ಥಾನಲ್ಲಿ ಬರ್ತಾರೆ. ಒಂದು ಋಷಭಲಗ್ನದ ಮಧ್ಯಕಾಲದಲ್ಲಿ ಬರ್ತೇನೆ ಅಂತ ಅಪ್ಪಣೆಯಾಗಿದೆ. ಆ ಸಂದರ್ಭದಲ್ಲಿ ಸಂಸ್ಥಾನ ಬಂದಾಗ ಆ ಪ್ರಸಾದವನ್ನು ಸಮರ್ಪಣೆ ಮಾಡಿ ಆ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ನೆರವೇರಿಸಿದೆ. ಅನಂತರ ಧರ್ಮಸಭೆ ನಡೆಯುತ್ತೆ, ಪ್ರಸಾದ ಭೋಜನ ಇರುತ್ತೆ. ಇದೇ ಫೆಬ್ರವರಿ 26ನೇ ತಾರೀಕು ಶ್ರೀಮದ್ ರಾಮಚಂದ್ರಾಪುರ ಮಠದಲ್ಲಿ ಒಂದು ಅಭೂತಪೂರ್ವವಾದಂತಹ ಮಹೋನ್ನತ ಕಾರ್ಯ ಜರುಗಲಿದೆ. ಅದು ಪ್ರಧಾನ ಮಠದ ಶ್ರೀರಾಮ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮ. ಎಲ್ಲ ಭಕ್ತ ಸಮೂಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹೇಳುವಂಥದ್ದು ಮಠದ ವತಿಯಿಂದ ಹಾಗೂ ಭಕ್ತರ ವತಿಯಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತಾರೀಕು 26/2/26ನೇ ದಿವಸ ಶ್ರೀ ರಾಮಚಂದ್ರಾಪುರ ಮಠ ಹಳೆಯ ಮಠದ ಬದಲು ಹೊಸ ಮಠದ ಪುನರ್ ನಿರ್ಮಾಣದ ಶಂಕುಸ್ಥಾಪನೆ ಕಾರ್ಯಕ್ರಮ ಇದೆ. ಎಲ್ಲ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು. ಕಾರಣ ನಮ್ಮ ಜೀವಮಾನದಲ್ಲಿ ಇಂಥ ಒಂದು ಕಾರ್ಯಕ್ರಮ ಸಿಗೋದು ಕಷ್ಟ. ಹಾಗಾಗಿ ಶಿಲಾನ್ಯಾಸ ಕಾರ್ಯಕ್ರಮ ಹತ್ತಿಸ್ತವರು ಸಾವಿರಾರು ವರ್ಷಗಳಿರ್ತಕ್ಕಂಥ ಒಂದು ಕಟ್ಟಡವನ್ನು ಕಟ್ಟುವ ಒಂದು ಪುನರ್ ನಿರ್ಮಾಣದ ಒಂದು ಸಂಕಲ್ಪ ಶ್ರೀ ಸ್ವಾಮಿಗಳು ಶಿಲಾನ್ಯಾಸ ಮಾಡ್ತಾರೆ. ಆ ದಿವಸ ನಾವು ಎಲ್ಲರೂ ಭಕ್ತರು ಮನೆ ಎಲ್ಲರೂ ಸಾಗರೋಪಾಧ್ಯಾಯಲ್ಲಿ ಅಲ್ಲಿ ಬಂದು ಸಹಕರಿಸಿ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಇದ್ದು ಬರುವ 26ನೇ ತಾರೀಕು ಗುರುವಾರ ದಿನ ಶ್ರೀ ರಾಮಚಂದ್ರಾಪುರ ಮಠದ ಪುನರ್ನವ ಅಂತಂದರೆ ಹೊಸದಾಗಿ ರಾಮಚಂದ್ರಾಪುರ ಮಠವನ್ನು ಕಟ್ತಕ್ಕಂಥ ಕೆಲಸದ ಭೂಮಿ ಪೂಜೆ ಮತ್ತು ಶಂಕುಸ್ಥಾಪನೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿಗಳ ಅಮೃತ ಹಸ್ತದಿಂದ ನೆರವೇರುತ್ತೆ. ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು, ಸಮಾಜ ಬಂಧುಗಳು, ರಾಮಚಂದ್ರಾಪುರ ಮಠದ ಭಕ್ತರು ಈ ರಾಮನ ಹೆಸರಿನಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಪುಣ್ಯತಮ ಕಾರ್ಯದಲ್ಲಿ ಬಂದು ಭಾಗವಹಿಸಬೇಕು ಅಂಥೇಳಿ ಆಸ್ತಿಕ ಭಕ್ತರಲ್ಲಿ ಅತ್ಯಂತ ವಿನಮ್ರ ವಿನಂತಿಯನ್ನು ಮಾಡ್ತೇನೆ. ಇದೇ ಬರುವ ದಿನಾಂಕ 26/2 ಗುರುವಾರದಂದು ನಮ್ಮ ಹೊಸನಗರದ ರಾಮಚಂದ್ರಾಪುರ ಮಠದಲ್ಲಿ ನಮ್ಮ ಹೊಸದಾಗಿ ಮಠವನ್ನು ಕಟ್ಟುವ ತಯಾರಿ ನಡೆಸ್ತಾ ಇದ್ದೇವೆ. ಅದಕ್ಕೆ ಅವತ್ತು ಶಂಕುಸ್ಥಾಪನೆ ಇರುವುದರಿಂದ ನಮ್ಮ ಎಲ್ಲ ಪ್ರತಿಯೊಬ್ಬರೂ ಅಲ್ಲಿ ಹಾಜರಿರಲೇಬೇಕು. ಮತ್ತು ನಮಗೆ ಅಲ್ಲಿ ಯಾವ ದಿವಸ ತುಂಬ ಹೇಳಲಿಕ್ಕಿದೆ. ಕುಂಕುಮಾರ್ಚನೆ, ವಿಷ್ಣು ಸಹಸ್ರನಾಮ, ಸ್ತೋತ್ರ, ಪಾದುಕಾ ಸ್ತೋತ್ರ ಎಲ್ಲದೂ ಹೇಳಲಿಕ್ಕಿದೆ. ಇಷ್ಟು ಜನ ಮಾತೆಯರು ಸೇರಿ ಒಂದು ಕುಂಕುಮಾರ್ಚನೆ ಅಲ್ಲೂ ಮಾಡೋದು ಇನ್ನೊಂದು ಸರಿ ನಮಗೆ ಆ ಭಾಗ್ಯ ಇದೆಯಲ್ಲೋ ನಮಗೆ ಗೊತ್ತಿಲ್ಲ. ನಮಗೆ ಈ ಭಾಗ್ಯ ಸಿಕ್ಕಿದೆ. ನಾವೆಲ್ಲರೂ ಇದೊಂದು ನಮಗೆ ಸುವರ್ಣಾವಕಾಶ ಇದು.